ನಮಸ್ಕಾರ ಎಲ್ರಿಗೂ. ನಾನು ವಿಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ರು ಬನ್ನಿ. ಇದು ಸಂಡೇ ದಿನದ ಬ್ಲಾಗ್ ಆಗಿರುತ್ತೆ. ಸಂಡೇ ವಾರಕ್ಕಾಗೋಷ್ಟು ಸೊಪ್ಪು ತರಕಾರಿಗಳನ್ನ ತರಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಒಂದು ವಾರಕ್ಕೆ ಸಾಕಾಗೋಷ್ಟು ತರಕಾರಿ ಮತ್ತು ಹಣ್ಣುಗಳು ಸೊಪ್ಪುಗಳು ನಮ್ಮ ಮನೆಗೆ ಸಾಕಾಗುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗಳಿಗೆ ಹಾಕಿ ಎತ್ತಿಟ್ಟಿದ್ದು. ಇವತ್ತಿನ ದಿನ ಸಂಡೇ, ಜೊತೆಗೆ ಏಕಾದಶಿ ಇದ್ದಿದ್ದರಿಂದ ನಾನು ಉಪವಾಸ ಆಚರಣೆ ಮಾಡಬೇಕಿತ್ತು. ಮಾರನೇ ದಿನ ದ್ವಾದಶಿ, ಅಡುಗೆ ಮಾಡಿ ನೈವೇದ್ಯ ಮಾಡಬೇಕಿತ್ತು. ದ್ವಾದಶಿ ಪಾರಣೆ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಅಡುಗೆ ಮುಗಿಸಿ ದೇವರಿಗೆ ನೈವೇದ್ಯ ಮಾಡಿ ಅನಂತರ ನಾವು ಊಟ ಮಾಡಬೇಕಾಗಿರುತ್ತೆ. ಅದಕ್ಕೆ ಹಿಂದಿನ ದಿನ ಹೇಗೂ ಭಾನುವಾರ ಇತ್ತು, ಅವತ್ತಿನ ದಿನ ತರಕಾರಿಗಳನ್ನೆಲ್ಲ ತರಿಸಿ ಅದನ್ನು ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದಾಯಿತು. ಭಾನುವಾರ ದಿನ ನಾನು ಜಾಸ್ತಿಯಾಗಿ ಅಡುಗೆ ಮಾಡಿರಲಿಲ್ಲ, ಕಾರಣ ಏಕಾದಶಿ ಇದ್ದಿದ್ದರಿಂದ ನೈಟ್ ಊಟಕ್ಕೆ ಇದೇ ರೀತಿ ಪಡ್ಡುಗಳನ್ನ ಮಾಡ್ಕೊಡ್ತಾಯಿದ್ದೀನಿ. ಈ ಪ್ಲೇನ್ ಪಡ್ಡು ಮಕ್ಕಳಿಗೋಸ್ಕರ ಮಾಡಿದ್ದು. ಆಮೇಲೆ ಇದೇ ಹಿಟ್ಟಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಉಪ್ಪು ಮತ್ತು ಜೀರಿಗೆನ ಸೇರಿಸ್ಬಿಟ್ಟು ನಾನು ಯಜಮಾನರಿಗೆ ಮಾಡಿಕೊಟ್ಟೆ. ಅವತ್ತಿನ ದಿನ ಏಕಾದಶಿ ಆಗಿರೋದ್ರಿಂದ ನಾನು ಜಾಸ್ತಿಯಾಗಿ ಏನೂ ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ. ರಾತ್ರಿ ಊಟಕ್ಕೆ ಇದೇ ಪಡ್ಡುನೇ ಮಕ್ಕಳಿಗೆ ಮತ್ತು ಯಜಮಾನರಿಗೆ ಮಾಡಿಕೊಟ್ಟಿದ್ದಾಯಿತು. ಹಿಂಗಿತ್ತು ನಮ್ಮನೆ ಏಕಾದಶಿ ಆಚರಣೆ. ನಾನಂತೂ ಏಕಾದಶಿ ದಿನ ಉಪವಾಸ, ಇನ್ನು ಯಜಮಾನರು ಮತ್ತು ಮಕ್ಕಳು ಉಪವಾಸ ಇರಲ್ವಲ್ಲ, ಹಾಗಾಗಿ ಅವರಿಗೆ ರಾತ್ರಿ ಅಡುಗೆಗೆ ಬದಲಾಗಿ ಪಡ್ಡುನ ಮಾಡಿಕೊಟ್ಟೆ. ಅವರು ಕೂಡ ಖುಷಿಯಿಂದ ತಿನ್ಕೊಂಡು ಮಲಗಿದ್ರು. ಇನ್ನು ಮಾರನೇ ದಿನ ದ್ವಾದಶಿ ಆಗಿತ್ತು, ಸೋಮವಾರ ಕೂಡ ಆಗಿತ್ತು. ಯಜಮಾನರಿಗೆ ಆಫೀಸ್ ಇತ್ತು, ಮಕ್ಕಳಿಗೆ ಸ್ಕೂಲ್ ಇತ್ತು. ಬೆಳಗ್ಗೆ ಬೇಗನೆ ಅಡುಗೆ ಕೆಲಸನೂ ಮಾಡಬೇಕಿತ್ತು. ಹಾಗಾಗಿ ನನ್ನ ದಿನನ ನಾನು ಶುರು ಮಾಡಿದೆ ಬೆಳಗ್ಗೆ ಬೇಗನೆ. ಇಲ್ಲಿ ನಾನು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮುಗಿಸ್ಬಂದು ಪೂಜೆ ಕೆಲಸನ ಮಾಡಿ ಅಡುಗೆಗೆ ಶುರು ಮಾಡಿದೆ. ಬೆಳಗ್ಗೆ ಬೇಗ ಎದ್ದೇಳೋ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನಾನು ಒಬ್ಳಿಗೆ ಅಂತ ಏನಲ್ಲ, ಎಲ್ಲರೂ ಕೇಳ್ತಾರೆ, ಬೆಳಗ್ಗೆ ಅಷ್ಟೊತ್ತಿನಲ್ಲಿ ಬೇಗ ಎದ್ದೇಳ್ತಿರಲ್ಲ, ನಿಮಗೆ ಸಕ್ಕರೆ ನಿದ್ದೆ ಬರಲ್ವಾ ಅಂತ. ಇದು ಯಾವತ್ತೂ ಒಂದಿನದ ಅಭ್ಯಾಸ ಇಲ್ಲ, ಇತ್ತೀಚಿಗಿನ ಅಭ್ಯಾಸ ಆಗಿದ್ರೆ ಆ ಸಕ್ಕರೆ ನಿದ್ದೆ ಬರ್ತಿತ್ತೋ ಏನೋ. ಇದು ತುಂಬ ಅಂದರೆ ತುಂಬ ವರ್ಷದ ಹಳೆಯ ಅಭ್ಯಾಸ ಆಗಿರೋದ್ರಿಂದ ಯಾವುದೇ ರೀತಿ ಸಕ್ಕರೆ ನಿದ್ದೆ ಬರಲ್ಲ. ಯಾಕೆ ಅಂತಂದರೆ ಬೆಳಗಿನ ಜಾವ ಎದ್ದು ಆ ಬೆಳಗಿನ ಜಾವನ ಅನುಭವಿಸಿದವರಿಗೆ ಗೊತ್ತಿರುತ್ತೆ ಎಷ್ಟು ಸೊಗಸಾಗಿರುತ್ತೆ ಬೆಳಗಿನ ಜಾವದ ದಿನ ಅಂತಂದೇಳಿ. ಬೆಳಗಿನ ಜಾವ ಒಂದು ಸಾರಿ ಎದ್ದು ನೋಡಿ, ಅವತ್ತಿನ ದಿನ ತುಂಬ ಅಂದರೆ ತುಂಬ ಆಕ್ಟಿವ್ ಆಗಿರ್ತೀರ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಅಡುಗೆಗೆ ತಯಾರಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಮೊದಲನೇದಾಗಿ ನಾನು ಅಕ್ಕಿನ ನೆನೆಸಿಟ್ಟೆ, ಜೊತೆಗೆ ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಟೆ. ಇವತ್ತು ಕೋಸಂಬರಿಗೆ ಹೆಸರುಬೇಳೆ ಬದಲಾಗಿ ಕಡಲೆಬೇಳೆನ ಬಳಸ್ತಾ ಇದ್ದೀನಿ. ಇನ್ನು ರಾತ್ರಿನೇ ಅವರೆಕಾಳನ್ನ ನೆನೆ ಹಾಕಿದ್ದೆ, ಅದು ಕೂಡ ಚೆನ್ನಾಗಿ ನೆಂದಿತ್ತು. ಅದನ್ನು ಇಲ್ಲಿ ನಾನೊಂದು ಕುಕ್ಕರಿಗೆ ಹಾಕಿ ನೀರು ಮತ್ತು ಉಪ್ಪನ್ನ ಹಾಕಿ ಬೇಯೋದಕ್ಕಂತ ಇಟ್ಟೆ. ಇನ್ನು ಇಲ್ಲಿ ಇವತ್ತು ಅನ್ನಕ್ಕೆ ಸಾಂಬಾರು, ಬೇಳೆ ಸಾಂಬಾರಾಗಿತ್ತು. ಒಂದು ಕಪ್ ಬೇಳೆನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ, ನೀರು, ಅರಿಶಿನ, ಉಪ್ಪನ್ನ ಹಾಕಿ ಅದನ್ನು ಕೂಡ ಬೇಯೋದಕ್ಕೆ ಇಟ್ಕೊಂಡೆ. ಇಲ್ಲಿ ಕೋಸಂಬರಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸೌತೆಕಾಯಿ, ಕ್ಯಾರೆಟ್ನ ತಗೊಂಡು ತೊಳೆದ್ಬಿಟ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡೆ. ಸೌತೆಕಾಯಿ ಮತ್ತು ಕ್ಯಾರೆಟ್ನ ಚೆನ್ನಾಗಿ ತುರ್ಕೊಂಡೆ. ಇನ್ನು ತುರಿದಿರ್ತಕ್ಕಂಥದ್ದನ್ನು ಒಂದು ಬೌಲಿಗೆ ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಯಾಕೆ ಅಂತಂದರೆ ನಾನು ಇವಾಗಲೇ ಉಪ್ಪು ಬೆರೆಸೋದು ಬೇಡ, ನೈವೇದ್ಯದ ಟೈಮಲ್ಲಿ ಉಪ್ಪನ್ನು ಹಾಕಿದ್ರೆ ಆಯಿತು ಅಂತ ಹೇಳಿ ಹಾಗೆ ಎತ್ತಿಟ್ಕೊಂಡೆ. ಇನ್ನು ಇಲ್ಲಿ ಆವಾಗಲೇ ಅಕ್ಕಿನ ನೆನೆಸಿಟ್ಟಿದ್ನಲ್ವ, ಅದನ್ನು ಅನ್ನಕ್ಕಾಗಿ ಒಂದು ಪಾತ್ರೆಗೆ ಹಾಕಿ ಉಪ್ಪು ಮತ್ತು ನೀರನ್ನು ಬೆರೆಸಿ ಒಲೆ ಮೇಲಿಟ್ಟೆ. ಅನ್ನ ಅದ್ರ ಪಾಡಿಗೆ ಅದಾಗುತ್ತೆ. ಇನ್ನು ಈ ಕಡೆ ನಾನು ತುರಿದಿರ್ತಕ್ಕಂಥದ್ದನ್ನು ಒಂದು ಬೌಲಿಗೆ ಹಾಕಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಇವಾಗ ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೆ ಇವತ್ತು, ಹಾಗಾಗಿ ಕಡಲೆ ಹಿಟ್ಟನ್ನು ಕೂಡ ಕಲಸಿಟ್ಬಿಡೋಣ ಅಂತಂದೇಳಿ ಅದಕ್ಕೂ ಕೂಡ ತಯಾರಿ ಮಾಡಿದೆ. ಒಂದಾದ್ಮೇಲೆ ಒಂದು ಕೆಲಸ ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ಅಡುಗೆ ಕೆಲಸನೂ ಬೇಗ ಆಗುತ್ತೆ, ನಮಗೆ ಕೆಲಸ ಮಾಡಿದ್ವಿ ಅಂತಲೂ ಕೂಡ ಅನಿಸಲ್ಲ. ಹಾಗಾಗಿ ಇಲ್ಲಿ ನಾನು ಕಡಲೆ ಹಿಟ್ಟು ಒಂದನ್ನೇ ತಗೊಂಡಿದ್ದೀನಿ, ಬೇರೆ ಯಾವ ಹಿಟ್ಟನ್ನು ಕೂಡ ಇದಕ್ಕೆ ಬೆರೆಸಿಲ್ಲ. ಕಡಲೆ ಹಿಟ್ಟು, ಸ್ವಲ್ಪನೇ ಖಾರದ ಪುಡಿ, ಸ್ವಲ್ಪ ಅಜ್ವಾನ, ಒಂದು ಚಿಟಿಕೆಯಷ್ಟು ಸೋಡಾ, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಮೊದಲಿಗೆ ಡ್ರೈ ಪೌಡರ್ ಇದ್ದಾಗಲೇ ಇದನ್ನು ಬೀಟರ್ ಸಹಾಯದಿಂದ ಚೆನ್ನಾಗಿ ಕಲಸಿಟ್ಕೊಂಡೆ, ಒಂದಕ್ಕೊಂದು ಹೊಂದ್ಕೊಳ್ಳಿ ಅಂತೇಳಿ. ಆಮೇಲೆ ನಮಗೆ ಹದ ನೋಡ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ ಇದನ್ನು ಕಲಸಿ ಎತ್ತಿಟ್ಕೊಂಡ್ರೆ ಮಿರ್ಚಿ ಬಜ್ಜಿ ಬಿಡುವಾಗ ತುಂಬಾ ಚೆನ್ನಾಗಿ ನೆಂದಿರುತ್ತಲ್ವ, ಚೆನ್ನಾಗಿ ಬರುತ್ತೆ ಮಿರ್ಚಿ ಬಜ್ಜಿಗಳು ಅಂತೇಳಿ. ಇಲ್ಲಿ ನೀರನ್ನು ಹಾಕಿ ನಾನು ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಎತ್ತಿಟ್ಕೊಂಡೆ. ಇನ್ನು ಈ ಕಡೆ ನಾನು ಆವಾಗಲೇ ಕೋಸಂಬರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದನ್ನು ಮರ್ತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅದಕ್ಕೆ ಹಾಕಿ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಇನ್ನು ಇಲ್ಲಿ ಕಲಸಿರ್ತಕ್ಕಂಥ ಹಿಟ್ಟಿಗೆ ಮೆಣಸಿನ್ಕಾಯಿ ಹಾಕಿ ಎತ್ತಿಡ್ತಿದ್ದೀನಿ, ಕಾರಣ ಬಿಡುವಾಗ ಬೇಗ ಬೇಗ ಕೈಗೆ ಸಿಗುತ್ತೆ, ಬೇಗನೆ ಆಗುತ್ತೆ ಅಂತೇಳಿ. ಇಲ್ಲಿ ಅವರೆಕಾಳು ಪಲ್ಯಕ್ಕೆ ನಾನು ಸಣ್ಣದಾಗಿ ಮಸಾಲೆ ತೆಗಿತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ಇವತ್ತು ಖಾರಕ್ಕೆ ಕೆಂಪು ಖಾರದ ಬದಲಾಗಿ ನಾನು ಹಸಿರು ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು
ಸ್ವಲ್ಪ ಕೊಬ್ಬರಿನ ಹಾಕಿ ಇದನ್ನು ಮಿಕ್ಸಿ ಮಾಡಿ ಚೆನ್ನಾಗಿ ರುಬ್ಬಿಟ್ಕೊಂಡೆ. ಇದನ್ನು ತರ್ತರಿಯಾಗಿ ರುಬ್ಬಿದ್ರೂ ಪರವಾಗಿಲ್ಲ, ಸಣ್ಣಕಾಗಿ ರುಬ್ಬಿದ್ರೂ ಕೂಡ ಪರವಾಗಿಲ್ಲ. ಇದು ಕಾಳು ಚೆನ್ನಾಗಿ ಬೆಂದಿರುತ್ತಲ್ವ, ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ, ಮಸಾಲೆ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಸಣ್ಣದಾಗಿ ಒಂದು ಮಸಾಲೆ ತೆಗೆದಿದ್ದೀನಿ. ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು, ಅದನ್ನು ಎತ್ತಿಟ್ಕೊಂಡೆ. ಇವಾಗ ಅದೇ ಕುಕ್ಕರ್ಗೇನೆ ನಾನು ಸ್ವಲ್ಪ ಎಣ್ಣೆ, ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಈರುಳ್ಳಿ ಬೆಂದಾದ್ಮೇಲೆ ಅದಕ್ಕೆ ಆವಾಗಲೇ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಈ ಮಸಾಲೆಗೆ ಸ್ವಲ್ಪ ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರನ್ನ ಹಾಕಿ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರಿದೆ. ಅದಾದಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿದೆ. ಆಮೇಲೆ ಅದಕ್ಕೆ ಕಾಳುಗಳನ್ನ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿದೆ. ಆವಾಗಲೇ ಕಾಳುಗಳನ್ನ ಬೇಯೋದಕ್ಕೆ ಉಪ್ಪು ಹಾಕಿದ್ನಲ್ವ, ಇವಾಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಬೇಯೋದಕ್ಕೆ ನಾನು ಬಿಟ್ಟೆ. ಆವಾಗಲೇ ನಾನು ಬೇಳೆ ಸಾಂಬಾರಿಗೆ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ವಿಸಲ್ ಹೊಡೆದು ಚೆನ್ನಾಗಿ ಬೆಂದಿತ್ತು. ಅದನ್ನು ಮಸ್ತ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಬೇಳೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಮಸ್ತು ಒಗ್ಗರಣೆ ಕೊಡೋಣ ಅಂತ ತಯಾರಿ ಮಾಡ್ಕೊಂಡೆ. ಇನ್ನು ನಾನು ಇದ್ರ ಜೊತೆಗೇನೆ ಆ ಕಡೆ ಮಿರ್ಚಿ ಬಜ್ಜಿ ಕೂಡ ಬಿಟ್ಟಿದ್ದೆ. ಆ ಕ್ಲಿಪ್ಪಿಂಗ್ ನಾನು ತೆಗ್ದಿಲ್ಲ. ಆ ಕಡೆ ಮಿರ್ಚಿ ಬಜ್ಜಿ ಕೂಡ ಮಾಡ್ಕೊಳ್ತಾ ಇದ್ದೆ, ಅದು ಕೂಡ ರೆಡಿಯಾಗಿತ್ತು. ಆ ಮಿರ್ಚಿ ಬಜ್ಜಿನ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಲ್ಲಿ ಬೇಳೆ ಸಾಂಬಾರನ್ನ ಮಸಿತಾ ಇದ್ದೀನಿ. ಇದ್ರ ಜೊತೆಗೆ ನೋಡಿ ಮಿರ್ಚಿ ಬಜ್ಜಿ ಕೂಡ ರೆಡಿ ಆಯ್ತಲ್ವಾ. ಇಲ್ಲಿ ನಾನು ಬೇಳೆ ಸಾಂಬಾರನ್ನು ಚೆನ್ನಾಗಿ ಮಸ್ಬಿಟ್ಟು ಒಗ್ಗರಣೆ ಕೊಟ್ಟೆ. ಈ ಬೇಳೆ ಸಾಂಬಾರಿನ ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಹಾಕಿ ಅದನ್ನು ಒಗ್ಗರಣೆನ ಸಿಡಿಸ್ಬಿಟ್ಟು ಮಸ್ತ್ ಇಟ್ಕೊಂಡಿರ್ತಕ್ಕಂಥ ಬೇಳೆನ ಇದಕ್ಕೆ ಹಾಕಿ ಒಂದು ಕುದಿಸಿದ್ರೆ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು. ಇಷ್ಟೇ, ತುಂಬ ಸಿಂಪಲ್ಲಾಗಿ ಆಯಿತು ಇವತ್ತು ಬೇಳೆ ಸಾಂಬಾರು. ಇನ್ನು ಈ ಕಡೆ ನಾನು ಇವತ್ತು ಸಬ್ಬಕ್ಕಿ ಪಾಯಸಕ್ಕೆ ಅಂತ ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ. ಲಾಸ್ಟ್ನೇದಾಗಿ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ಸಬ್ಬಕ್ಕಿ ಪಾಯಸಕ್ಕೂ ರೆಡಿ ಮಾಡ್ಕೊಂಡೆ. ಇಲ್ಲಿ ತುಪ್ಪ ಹಾಕ್ಕೊಂಡು ಅದರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದೇ ತುಪ್ಪಕ್ಕೆ ನಾನು ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಸಬ್ಬಕ್ಕಿನ 1-2 ನಿಮಿಷ ಹುರಿದ್ರೆ ಅಷ್ಟೇ ಸಾಕು ಅನಿಸುತ್ತೆ ಚೆನ್ನಾಗಿ. ಅದನ್ನು ತುಪ್ಪದಲ್ಲಿ ಹುರಿದಾದ್ಮೇಲೆ ಇದಕ್ಕೆ ನಾನು ಹಾಲನ್ನು ಮಿಕ್ಸ್ ಮಾಡಿದೆ. ಯಾವುದೇ ರೀತಿ ನೀರನ್ನು ಬಳಸಿಲ್ಲ, ಯಾಕೆಂತಂದರೆ ಸಬ್ಬಕ್ಕಿ ಹಾಲಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆಯಲ್ಲಿ ಸ್ವೀಟ್ನ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಹಾಗಾಗಿ ನಾನು ಈ ಸ್ವೀಟ್ ಐಟಮ್ಸ್ ಎಲ್ಲ ಮಾಡಿದಾಗ ಸ್ವಲ್ಪ ಒಂದು ಮೀಡಿಯಮಲ್ಲಿ ನಾನು ಸ್ವೀಟ್ ಬಳಸಿರ್ತೀನಿ. ಅದು ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಬೆಲ್ಲನೇ ಬಳಸೋದು. ಇನ್ನು ಇಲ್ಲಿ ಸಬ್ಬಕ್ಕಿ ಮತ್ತು ಹಾಲು ಚೆನ್ನಾಗಿ ಕುದೀತಾ ಇತ್ತು. ಅದು ಕುದೀಲಿ ಅಂತೇಳಿ ಪಕ್ಕದ ಒಲೆಯಲ್ಲಿ ನಾನು ಬೆಲ್ಲ ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದು ಸ್ವಲ್ಪ ಕರಗೋದಕ್ಕೆ ಇಟ್ಕೊಂಡೆ. ಕಾರಣ ಬೆಲ್ಲದಲ್ಲಿ ಇರ್ತಕ್ಕಂಥ ಕಸ ನಾವು ಶೋಧಿಸಿದಾಗ ಆಚೆಗೆ ಉಳಿಯುತ್ತೆ ಅಂತೇಳಿ ಅಷ್ಟೇ. ಇನ್ನು ಇಲ್ಲಿ ಕುದೀತಾ ಇರ್ತಕ್ಕಂಥ ಸಬ್ಬಕ್ಕಿ ಮತ್ತು ಹಾಲಿಗೆ ನಾನು ಆ ಕಾಯಿಸಿಟ್ಟಿರ್ತಕ್ಕಂಥ ಬೆಲ್ಲದ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡೆ. ಕುದೀತಿರ್ಬೇಕಾದ್ರೇ ಇದಕ್ಕೆ ಹುರಿದಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿನ ಹಾಕಿದೆ. ಆ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ. ಇನ್ನು ಇದಕ್ಕೆ ಶುಂಠಿ, ಸ್ವಲ್ಪ ಏಲಕ್ಕಿ ಪೌಡ್ರನ್ನ ನಾನು ಮಿಕ್ಸ್ ಮಾಡಿದೆ. ಇನ್ನು ಇಲ್ಲಿ ಪಾಯಸ ಕೂಡ ರೆಡಿ ಆಯಿತು. ಇಷ್ಟೊತ್ತಿನ ತನಕ ಅಡುಗೆ ಮಾಡಿದ್ದನ್ನು ನೋಡಿದ್ರಿ ಅಲ್ವಾ. ಇವಾಗ ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತ ದೇವ್ರ ನೈವೇದ್ಯಕ್ಕೆ ಒಂದು ತಟ್ಟೆನಲ್ಲಿ ಜೋಡಿಸ್ತಾ ಇದ್ದೀನಿ. ಕೋಸಂಬರಿಗೆ ನಾನು ಆವಾಗಲೇ ಉಪ್ಪು ಹಾಕಿರಲಿಲ್ಲ. ನೈವೇದ್ಯ ಮಾಡುವಾಗ ನಾನು ಉಪ್ಪನ್ನು ಬೆರೆಸ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ನೆನಪಿಂದ ಇವಾಗ ಉಪ್ಪನ್ನು ಬೆರೆಸಿ ಅದನ್ನು ಕೂಡ ಒಂದು ಬೌಲಿಗೆ ಹಾಕಿ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ. ದೇವ್ರ ನೈವೇದ್ಯಕ್ಕೆ ಅನ್ನ, ಅವರೆಕಾಳು ಪಲ್ಯ, ಕೋಸಂಬರಿ, ನೀರನ್ನು ಮರೆತರೆ ಆಗುತ್ತಾ, ಹಾಗೆ 1 ಕಪ್ ನೀರು, ಸಾಂಬಾರು, ಇವಾಗ ತಾನೇ ಮಾಡಿರ್ತಕ್ಕಂಥ ಸಬ್ಬಕ್ಕಿ ಪಾಯಸ, ಜೊತೆಗೆ ಮಿರ್ಚಿ ಬಜ್ಜಿ, ಅದೆಲ್ಲನೂ ತಟ್ಟೆಯಲ್ಲಿ ಜೋಡಿಸೋದಕ್ಕೆ ಒಂದು ರೀತಿ ಖುಷಿಯಾಗಿತ್ತು. ಇದನ್ನೆಲ್ಲ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಆಗಿತ್ತು. ಇವತ್ತಿನ ದಿನ ದ್ವಾದಶಿ ಪಾರಣ ನನಗೆ ಒಂದು ರೀತಿಯ ಹಬ್ಬದ ಸಂಭ್ರಮನೇ ತಂದುಕೊಡ್ತು. ಈ ರೀತಿ ನಾನು ಪ್ರತಿ ಸಾರಿ ಬರ್ತಕ್ಕಂಥ ಏಕಾದಶಿ ಅಂದರೆ ಒಂದು ತಿಂಗಳಲ್ಲಿ 2 ಏಕಾದಶಿ ಬರುತ್ತಲ್ವ, ಪ್ರತಿ ಏಕಾದಶಿಯನ್ನು ನಾನು ಆಚರಣೆ ಮಾಡ್ತೀನಿ. ಇದಾಗಿತ್ತು ನಮ್ಮ ಮನೆಯ ಏಕಾದಶಿ ಮತ್ತು ದ್ವಾದಶಿ ಪಾರಣೆ. ಇವತ್ತಿನ ದಿನ ಈ ರೀತಿಯಾಗಿ ಪೂಜೆ ಮಾಡಿದ್ದೆ. ಇಷ್ಟೊಂದು ಅಡುಗೆ ಕೆಲಸ ಮಾಡಿದೆ. ತುಂಬ ಚಾಲೆಂಜಿಂಗ್ ಆಗಿದ್ರೂ ಈ ಟೈಮಲ್ಲಿ ನಾನು ಅಡುಗೆ ಕೆಲಸ ಮಾಡ್ಕೊಳ್ತೀನ ಅಂತ ಅನಿಸಿತ್ತು. ಆದ್ರೂ ಏನೋ ಸಾಧಿಸ್ಬಿಟ್ಟೆ ಅನ್ನೋ ಖುಷಿ ನನಗೆ. ಇಷ್ಟೊತ್ತಿನ ತನಕ ವಿಡಿಯೋ ನೋಡಿದ್ರಿ ಅಲ್ವಾ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನನಗೆ ಬೆಂಬಲವಾಗಿ ನಿಲ್ಲುತ್ತೆ. ಇದಾಗಿತ್ತು ಇವತ್ತಿನ ದಿನದ ವಿಡಿಯೋ. ಮತ್ತೆ ಸಿಗ್ತೀನಿ, ಹೋಗಿ ಬರ್ತೀನಿ.